ಡಿಸಿಎಂ ಡಿಕೆಶಿ ಬೆನ್ನಿಗೆ ಒಕ್ಕಲಿಗ ಸಂಘ ನಿಲ್ತಾ ಇದೆ. ಸಹಜವಾಗಿ ಇವತ್ತು ಒಕ್ಕಲಿಗ ಸಂಘದಿಂದ ಸುದ್ದಿಗೋಷ್ಠಿಯ ಎಕ್ಸ್ಪೆಕ್ಟೇಷನ್ ಇತ್ತು. ನಿನ್ನೆ ಸಮುದಾಯದ ಶ್ರೀಗಳು ಮಾತಾಡಿದ ಮೇಲೆ ಇವರು ಕೂಡ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಅಂತ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸ್ಥಾನ ಕ್ಲೇಮ್ ಮಾಡ್ತಾರಾ? ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ನಮ್ಮ ಸಮುದಾಯ ಹೋಲ್ಸೇಲ್ ಆಗಿ ಸಪೋರ್ಟ್ ಮಾಡ್ತು, JDS ಅನ್ನ ಬಿಟ್ಟು ಇಲ್ಲಿಗೆ ಬಂದ್ವಿ, ಈಗ ಇವ್ರಿಗೆ ನೀವು ಕೊಡಬೇಕು ಅಂತ ಹೇಳಿ ಕ್ಲೇಮ್ ಮಾಡ್ತಾರಾ? ಒತ್ತಡ ತಂತ್ರ ಮುಂದುವರಿಯುತ್ತಾ ಅನ್ನೋದು ಪ್ರಶ್ನೆ. ಹೋರಾಟಕ್ಕೆ ಧುಮುಕ್ತೀವಿ ನಾವು ಕೂಡ ಅಂತ ಹೇಳಿ ಇವತ್ತು ಸಂದೇಶವನ್ನು ಪಾಸ್ ಮಾಡ್ತಾರಾ? ಇದು ಪ್ರಶ್ನೆ ಇರೋದು, ಏನಾಗತ್ತೆ ಅಂತ. ಬಟ್ ಜಾತಿ ಬಲದ ಪ್ರದರ್ಶನ ಹಲವಾರು ಪಲ್ಲಟಗಳಿಗೆ, ವಿಪ್ಲವಗಳಿಗೆ ರಾಜ್ಯ ರಾಜಕಾರಣವನ್ನು ತಗೊಂಡು ಹೋಗಿದೆ. ಈಗ ಒಕ್ಕಲಿಗ ಸಂಘ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಆಮೇಲೆ ಇವ್ರು ನಿಂತ ಮೇಲೆ ಹಿಂದುಳಿದ ವರ್ಗದವ್ರು ಏನು ಮಾಡ್ತಾರೆ, ಅವರು ನಿಲ್ತಾರೆ. ಸೊ ಈ ಹಂಗಾಮ ಕಂಟಿನ್ಯೂ ಆಗುತ್ತೆ. ನೋಡಿ, ಇನ್ನೊಂದು ಕಡೆಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇರೋದು DCM DK ಶಿವಕುಮಾರ್ ಅವರ ವರಸೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಮಾತಿಗೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಮಾಡಿದ್ದಾರೆ. ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ ಪೋಸ್ಟ್ ಮಾಡಿದ್ದಾರೆ. ಕುರ್ಚಿ ಕದನದ ಮಧ್ಯೆ ಎಲ್ಲೆಲ್ಲ ಅವಕಾಶ ಸಿಗುತ್ತೋ, ಚಿಕ್ಕ ವೇದಿಕೆಯಿಂದ ಹಿಡಿದು ದೊಡ್ಡ ವೇದಿಕೆ ತನಕ ಎಲ್ಲೋ ವಿಚಾರಗಳಿರುತ್ತೆ. ಅಲ್ಲಿ ಅದು ಎಲ್ಲಿಗೆ ತಂದು ನಿಲ್ಲಿಸ್ತಾರೆ DK ಶಿವಕುಮಾರ್ ಅಂದರೆ ಮಾತು ಬಗ್ಗೆ ತಂದು ನಿಲ್ಲಿಸ್ತಾರೆ, ಕುರ್ಚಿ ಬಗ್ಗೆ ತಂದು ನಿಲ್ಲಿಸ್ತಾರೆ. ನೆನೆ ಕೂಡ ಅಷ್ಟೇ, ಯಾರು MLAಗಳು MP ಗಳು ಕೂತಿರ್ಲಿಲ್ಲ ಕುರ್ಚಿಯಲ್ಲಿ, ನಿಮ್ಗೆ ಯಾವಾಗಲೂ ಸಿಗದೇ ಇಲ್ಲ ಬಿಡಿ ಅದು ಅಂತೆಲ್ಲ ಮಾತಾಡಿದ್ರು. ಹೋರಾಟದಿಂದನೇ ಪ್ರತಿ ಸಂದರ್ಭದಲ್ಲೂ ನ್ಯಾಯ ಸಿಗ್ತದೆ. ನಿಮ್ಮ ವಾದ, ನಿಮ್ಮ ತೀರ್ಪು ಕೆಳಗಡೆಯಿಂದ ಬೆಳೀತಾ ಇರ್ತೀರಿ. ನಾವು ಇಷ್ಟು ದೊಡ್ಡ ಸ್ಥಾನದಲ್ಲಿ ನಾವು ಕೂತಿರ್ತೀವಿ. ಅಲ್ಟಿಮೇಟ್ಲಿ ನಾನು ಈಗ ನಮ್ಮ ಪೊನ್ನಣ್ಣಂಗೆ ಹೇಳ್ತಾ ಇದ್ದೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಈಗೇನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್. ಅದು ಒಬ್ಬ ಜಡ್ಜಿ ಕೊಡಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡಲಿ, ನಾನು ಕೊಡಲಿ, ನೀವು ಕೊಡಲಿ, ಮನೇಲಿ ಮಾತಾಗಲಿ, ದಟ್ ಈಸ್ ದಿ ಬಿಗ್ಗೆಸ್ಟ್ ಪವರ್. ಆ ಪವರ್ಗೆ ನಾವು ಈ ರೀತಿ ಕೊಟ್ಟಂಥ ಮಾತುಗಳಿಗೆ ನಾವೆಲ್ಲ ಕೂಡ ರಕ್ಷಣೆ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಇವತ್ತು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಕಲ್ಪಿಸುವ ಎಲ್ಲ ಕೂಡ ಧರ್ಮಗಳನ್ನ ಉಳಿಸ್ಕೊಳ್ಳಿಕ್ಕೆ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ ಒಬ್ಬರು ನನಗೊಂದು ಮೆಸೇಜ್ ಹಾಕಿದ್ರು. ವೆಂಕಟೇಶು ಓದಬೇಕಾರೆ, ಐ ಥಿಂಕ್ ಇದನ್ನು ಮಾಡ್ಬೇಕಾರೆ ಜಾತ್ಯತೀತ ಪದವನ್ನು ಬಿಟ್ಟರು ಅನ್ನೋ ಒಂದು ಸಂದೇಶ ನನಗೆ ಬಂತು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನೋ ಪರಿಸ್ಥಿತಿ ರಾಜ್ಯ ರಾಜಕಾರಣದಲ್ಲಿದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಯಾವುದೇ ಒಂದು ಚಿಕ್ಕ ಅವಕಾಶನೂ ಬಿಡ್ತಾ ಇಲ್ಲ DK ಶಿವಕುಮಾರ್ ಅವರು ಮಾತಿಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ತರೋದಕ್ಕೆ. ಎಲ್ಲೇ ಯಾವುದೇ ವೇದಿಕೆಯಲ್ಲಿ ಯಾವುದೇ ಸಬ್ಜೆಕ್ಟ್ ಇರಲಿ, ಕೊನೆಗೆ ಅದು ಬರೋದು ಮಾತು, ಕುರ್ಚಿಗೆ. ಈಗಲೂ ಸೋಷಿಯಲ್ ಮೀಡಿಯಾನೂ ಬಿಡ್ತಾ ಇಲ್ಲ ಅವರು. ಆ ಮೂಲಕ ಪ್ರೆಷರ್ ಪಾಲಿಟಿಕ್ಸ್ ಕಂಟಿನ್ಯೂ ಮಾಡ್ತಿದ್ದಾರೆ. ಖಂಡಿತ ಪ್ರೆಷರ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಮತ್ತು ತಮ್ಮ ಪರನ ಕ್ಲೈಮನ್ನು ಕೂಡ ಪದೇ ಪದೇ ರೀಕಾಲ್ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ ಅವರು. ಯಾಕಂದರೆ ನನ್ನ ಕ್ಲೈಮ್ ಶುರುವಾಗಿದೆ, ಅದು ಮಾತು ಕೊಟ್ಟಿದ್ರಿ, ಆ ಮಾತಿನಂತೆ ನಡ್ಕೊಳ್ಳಿ ಅನ್ನುವಂಥದ್ದು. ಅದು CM ಅವ್ರಿಗಿರ್ಬೋದು, ಹೈಕಮಾಂಡ್ ನಾಯಕರಿಗಿರ್ಬೋದು, ಒಂದು ಸ್ಪಷ್ಟವಾದ ಒಂದು ಸಂದೇಶ ಅದು. ಇದುವರೆಗೆ ಕೊಟ್ಟ ಮಾತಿನಂತೆ ನಾನು ಕೂಡ 2.5 ವರ್ಷ ಸುಮ್ಮನಿದ್ದೆ ಅನ್ನುವಂಥ ಲೆಕ್ಕಾಚಾರ ಇರ್ಬೋದು, ಅಥವಾ ಮಾತು ಆಡಿ ಆಗಿದೆ, ಅಥವಾ ಮಾತು ಕೊಟ್ಟಾಗಿದೆ. ಮಾತು ಅಷ್ಟು ಪವರ್ಫುಲ್ ಆಗಿರುತ್ತೆ, ಜಗತ್ತಲ್ಲಿ ಮಾತಿಗಿಂತ ಪವರ್ಫುಲ್ ಆಗಿದ್ದೀನೊಂದಲ್ಲ ಅನ್ನುವಂಥದ್ದು. ಹಾಗಾಗಿ ಅವೆಲ್ಲ ಬೇರೆ ಬೇರೆ ಆಯಾಮಗಳಲ್ಲಿ ಏನೇ ಮಾತಾಡಿದ್ರು ಕೂಡ, ಏನೇ ಹೇಳ್ತಾ ಇದ್ರು ಕೂಡ, ಏನೇ ಪೋಸ್ಟ್ ಮಾಡ್ತಾ ಇದ್ರು ಕೂಡ ಅವರು ಕೊಟ್ಟ ಮಾತನ್ನೇ ನೆನಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾತು ಕೊಡದೇ ಇದ್ದಿದ್ರೆ ಬೇರೆ ಲೆಕ್ಕಾಚಾರ ಇರ್ತಿತ್ತೇನೋ, ಆದರೆ ಮಾತು ಕೊಟ್ಟ ಹಿನ್ನೆಲೆಯಲ್ಲಿ ಅದನ್ನು ಕೇಳುವುದು ನನ್ನ ಹಕ್ಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಹಕ್ಕನ್ನು ಚಲಾಯಿಸಿರುವಂತೆ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಮೊದಲಿಂದಲೂ ಕೂಡ ಇದನ್ನೇ 2.5 ವರ್ಷ ತುಂಬಿದ ದಿನವೇ ಮೊದಲು ಮಾತನಾಡಿದಂಥ ಅವರ ಸಹೋದರ ಮಾಜಿ ಸಂಸದ DK ಸುರೇಶ್ ಕೂಡ ಅದೇ ರೀತಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ, ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ಮಾತು ತಪ್ಪಲ್ಲ ಅನ್ನುವಂತ ಹೇಳುವ ಮೂಲಕವೇ ಶುರುವಾದಂಥದ್ದು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅದೇ ಸ್ಟ್ಯಾಂಡಲ್ಲಿ, ಅದೇ ಕ್ಲೈಮಲ್ಲಿ ಮುಂದುವರಿತಾ ಇರುವಂತೆ ಕಾಣಿಸ್ತಾ ಇದೆ. ಮಮತಾ ರೈಟ್. ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್. ಅತ್ಯಂತ ಹೆಚ್ಚು ಡೇಂಜರಸ್ ಏನು ಅನ್ನಿಸ್ತಾ ಇದೆ ಅಂದರೆ, ಹಿಂದೆ ದೇವೇಗೌಡರು ಹಾಗೂ HD ಕುಮಾರಸ್ವಾಮಿ ಯಾವ ಪುಸ್ತಕ ಹಿಡಿದು ರಾಜಕಾರಣ ಮಾಡ್ತಾ ಇದ್ರು, ಅದೇ ಪುಸ್ತಕದ ಹಾಳೆ ಹಿಡಿದು ನನಗೂ ರಾಜಕಾರಣ ಮಾಡೋದಕ್ಕೆ ಬರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಉಳಿದ ರಾಜಕಾರಣಿಗಳಿಗೆ DK ಶಿವಕುಮಾರ್. ಆ ಪುಸ್ತಕ ಬೇರೆ ಯಾವುದೂ ಅಲ್ಲ, ಸಮುದಾಯ ಅನ್ನುವಂತಹ ಪುಸ್ತಕ. ಹೀಗಾಗಿ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಪ್ರಬಲರು ಇನ್ನೇನನ್ನು ಬಳಸ್ತಾರೆ? ಈ ಹಂಗಾಮಕ್ಕೆ ಕೊನೆ ಇಲ್ವಾ?